ಎಲ್ಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಮೈಸೂರಲ್ಲಿ ಕೇಕ್ ಶೋ ನಡೀತಾ ಇದೆ. ಬನ್ನಿ ಕೇಕ್ ಶೋನ ನೋಡಿಕೊಂಡು ಯಾವ ರೀತಿ ಇದೆ ಹೇಗಿದೆ ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ನೀವು ಬನ್ನಿ ಎಂಜಾಯ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ನೋಡ್ತಾ ಇರೋ ಇನ್ನೂ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರಿಯಾಗಿ ಬಿಸಿಲಿದೆ. ಈ ಟೈಮಲ್ಲಿ ಈ ಕೇಕ್ ಶೋನ ನೋಡೋಕ್ಕೆ ಒಳಗಡೆ ಹೋಗೋಕ್ಕೆ ಫುಲ್ ತಂಪಾಗಿರುತ್ತೆ ಅಂತ ಹೇಳ್ತೀನಿ. ಬನ್ನಿ ನೋಡ್ಕೊಬರೋಣ. ಇದನ್ನು ಡಾಲ್ಫಿನ್ ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಮೈಸೂರಲ್ಲಿ ಈ ಕೇಕ್ ಶೋನ ಕಂಪ್ಲೀಟ್ಲಿ ಡಾಲ್ಫಿನ್ ಅವರು ಈ ಕೇಕ್ನ ಮಾಡಿರೋಂಥದ್ದು ಇರುವಂಥ ಕೇಕ್ಸ್ಗಳನ್ನ ಬಂದು ನೀವು ಕೂಡ ಎಂಜಾಯ್ ಮಾಡಿ. 50 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ಇನ್ನೂ ಯಾರು ನನ್ನ ಚಾನಲ್ ನೋಡ್ತಾರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಹೇಗಿದೆ ಅಂತ. ಆ್ಯಕ್ಚುಲಿ ಇದೇನು ಅಂದರೆ ಕೇಕ್ ಶೋ ಜೊತೆಗೆ ಗೃಹ ಶೋಭೆ ಕೂಡ ಅಟ್ಯಾಚ್ ಆಗಿದೆ. ನೀವು ಒಳಗಡೆ ಎಂಟ್ರಿ ಟಿಕೆಟು ಹೋಗ್ತಿದ್ದಂಗೆ 50 ರೂಪಾಯಿ ಇರುತ್ತೆ. 50 ರೂಪಾಯಿ ಕೊಟ್ಟು ನಾವು ಟಿಕೆಟ್ನ ಪರ್ಚೇಸ್ ಮಾಡಿದ್ವಿ. ಟಿಕೆಟಲ್ಲಿ ಲಕ್ಕಿ ಡ್ರಾ ಬೇರೆ ಇರುತ್ತಂತೆ. ನೋಡಿ, ನೀವು ಇಲ್ಲಿ ನೋಡ್ಬೋದು. 10 ವರ್ಷದ ಒಳಗಿರುವಂಥ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ. 10 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಟಿಕೆಟ್ ಚಾರ್ಜ್ ಇರುತ್ತೆ. ನೋಡಿ ಲಕ್ಕಿ ಡ್ರಾ ಯಾವ ರೀತಿ. ಗೃಹ ಶೋಭೆಯಲ್ಲಿ ಲಕ್ಕಿ ಡ್ರಾ ಕೂಡ ನಡೀತಾ ಇದೆ. ಬನ್ನಿ ಬರೆಯೋಣ, ಲಕ್ಕಿ ಎಷ್ಟಿದೆ ಅಂತ ನೋಡೋಣ. ಕೊನೆಗೆ ಅದಕ್ಕೂ ಕೂಡ ಲಕ್ಕಿ ಡ್ರಾಗೆ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ. ಇಬ್ಬರ ಹೆಸರು ಕೂಡ ಬರೆದು ಆ ಒಂದು ಡಬ್ಬದೊಳಗಡೆ ನಮ್ಮ ಹೆಸರುಗಳ ಚೀಟಿನ ಹಾಕಿದ್ವಿ. ಹಾಗೆ ಒಳಗೆ ಹೋಗ್ತಿದ್ದಂಗೆ ಫಸ್ಟ್ಗೆ ನಮಗೆ ಸಿಗೋದು ಕಂಪ್ಲೀಟ್ಲಿ ಬ್ಯಾನರ್ಸ್ಗಳು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಥರದಂಥ ಬ್ಯಾನರ್ಸ್ಗಳು ಏನಿಲ್ಲಿ ಶಾಪ್ಗಳು ಇಟ್ಟಿದ್ದಾರೆ. ಆ ಶಾಪ್ಗಳು ಅವ್ರದ್ದೆಲ್ಲರದೂ ಬ್ಯಾನರ್ಸ್ಗಳಿತ್ತು. ಫಸ್ಟು ನಮಗೆ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಸಿಗೋದು ಜಾವಾ ಬೈಕು. ಹೌದು, SD, ಜಾವಾ ಮತ್ತು BSA ಈ 3 ಕಂಪನಿಗಳದ್ದು ಬೈಕ್ಗಳು ನಿಂತಿದ್ದಾವೆ. ಈ BSA ಅಂದಿದ ತಕ್ಷಣ ನಮಗೆ ಫಸ್ಟ್ ಜ್ಞಾಪಕ ಬರೋದು, ಚಿಕ್ಕ ವಯಸ್ಸಲ್ಲಿ ನಮಗೆ ಸೈಕಲ್ಗಳು ಬರ್ತಾಯಿದ್ವು, BSA ಸೈಕಲ್ಗಳು. ಎಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ. ಬಟ್ BSA ಸೈಕಲ್ಗಳು ಅಂತಂದರೆ ನಮಗೆ ಚಿಕ್ಕದ್ರಲ್ಲಿ ಓಡಿಸೋಕ್ಕೆ ತುಂಬಾ ಸಖತ್ತಾಗಿರ್ತಿತ್ತು. ಅಲ್ಲಿಂದ ನೆಕ್ಸ್ಟ್ ಮುಂದೆ ಬರ್ತಿದ್ದಂಗೆ ನಮಗೆ ಕೇಕ್ ಶೋ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಕೇಕು ಕೂಡ ಅದ್ಭುತವಾಗಿದ್ವು. ಕೆಲವು ಕೇಕು ತಿನ್ನೋ ಥರ ಇತ್ತು, ಇನ್ನು ಕೆಲವು ಕೇಕು ಯಾವುದೇ ರೀತಿ ತಿನ್ನೋಕ್ಕಾಗಲ್ಲ, ಅದು ಶೋಗಷ್ಟೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಥರ್ಮಾಕಾಲಲ್ಲಿ ಫಸ್ಟು ಶೇಪ್ನ ರೆಡಿ ಮಾಡ್ತಾರೆ. ಶೇಪ್ನ ರೆಡಿ ಮಾಡಿ ಅದ್ರ ಮೇಲೆ ಚಾಕೋ ಪೇಸ್ಟ್ ಹಾಕಿ, ಅದ್ರ ಮೇಲೆ ಶುಗರ್ ಪೇಸ್ಟ್ನ ಹಾಕಿ, ಅದನ್ನು ಮ್ಯಾಟ್ ಥರ ಮಾಡಿ ಅದನ್ನು ಅಂಟಿಸಿ ಅದನ್ನು ರೆಡಿ ಮಾಡಿರ್ತಾರೆ. ಯಾಕೆಂದರೆ ಅದು ತಿನ್ನೋಕ್ಕಾಗಲ್ಲ, ಒಂದು ಶೋಗಷ್ಟೇ. ಕೆಲವು ಐಟಮು ಕೇಕಲ್ಲಿ ಮಾಡಿರ್ತಾರೆ, ಇನ್ನು ಕೆಲವು ಐಟಮು ಥರ್ಮಾಕಾಲಲ್ಲಿ ಮಾಡಿರ್ತಾರೆ. ಹಂಗೂ ಕೆಲವು ಅಲ್ಲಿರುವಂಥ ಕೇಕ್ಸ್ಗಳನ್ನ ಕೆಲವರು ಮುಟ್ಟಿ ಟಚ್ ಮಾಡಿ ಹಾಳು ಮಾಡಿಬಿಟ್ಟಿದ್ರು. 29ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಬಂದು ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೋಡ್ಬೋದು ನೀವು, ಕೇಕ್ಗಳು ಒಂದೊಂದು ರೀತಿ ಇದೆ. ವೆರೈಟೀಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಅದಲ್ಲದೆ ಡಾಲ್ಫಿನ್ ಅವ್ರ ಔಟ್ಲೆಟ್ ಕೂಡ ಇಲ್ಲೇ ಇದೆ. ನೀವು ಔಟ್ಲೆಟಲ್ಲಿ ಕೂಡ ನೀವು ಹೋಗಿ ಏನು ಬೇಕು ಅದನ್ನು ತಿನ್ಬೋದು. ಅಲ್ಲಿ ಕಂಪ್ಲೀಟ್ಲಿ ಕೇಕ್ಸು, ಬಿಸ್ಕೆಟ್ಸು, ಬೇಕ್ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡಿ, ಎಲ್ಲ ಟಚ್ ಮಾಡಿ ಹೆಂಗೆ ಮಾಡಿದ್ದಾರೆ. ಒಳಗಡೆ ಥರ್ಮಾಕಾಲ್ ಕೂಡ ಕಾಣಿಸ್ತಾ ಇದೆ. ಆ ಶುಗರ್ ಪೇಸ್ಟ್ ಇದೆಯಲ್ಲ, ಅದು ಶುಗರ್ ಪೇಸ್ಟು ಹಾರ್ಡ್ ಆಗಿಬಿಟ್ಟಿರುತ್ತೆ. ಜಸ್ಟ್ ಹಿಂಗೆ ಅವರು ಏನು ಯಾರ ಮಕ್ಳುಗಳು, ಚಿಕ್ಕ ಹುಡುಗರುಗಳು ಯಾರು ಟಚ್ ಮಾಡಿದ್ರೆ ಅದು ಓಪನ್ ಆಗಿ ಬಿದ್ದೋಗೋಂಥ ಸಾಧ್ಯತೆ ಇರುತ್ತೆ. ಇದು ಕ್ರಿಸ್ಮಸ್ ಥೀಮ್ ಇರುವಂಥದ್ದು ಕೇಕು. ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಇನ್ನು ಮುಂದೆ ಹೋಗ್ತಾ ನಿಮಗೆ ನೆಕ್ಸ್ಟ್ ವಿಧವಾದ ಕೇಕ್ಗಳನ್ನ ನೀವು ನೋಡ್ಬೋದು. ನೆಕ್ಸ್ಟು ಅಲ್ಲಿಂದ ಮುಂದೆ ಹೋದರೆ ಚಾರ್ಮಿನಾರ್. ಹೌದು, ಚಾರ್ಮಿನಾರ್ ನೀವು ನೋಡ್ಬೋದು ಯಾವ ರೀತಿ ಕಟ್ಟಿದ್ದಾರೆ ಅಂತ. ತುಂಬ ಅಂದರೆ ತುಂಬಾ ದೊಡ್ಡದಾದಂಥ ಕೇಕು ಇದೆ. ಚಾರ್ಮಿನಾರ್ ಕೇಕ್ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿದೆ.
ಹಾಯ್, ನೀವೀಗೇನು ನೋಡ್ತಾ ಇದ್ದೀರಾ, ಇದು ಹೈದ್ರಾಬಾದ್ನ ಚಾರ್ಮಿನಾರ್. ಈ ಚಾರ್ಮಿನಾರ್ ರೆಡಿ ಆಗೋಕ್ಕೆ 9 ದಿನ ತಗೊಂಡಿದ್ದಾರೆ. 850 kg ಕೇಕ್ನ ಯೂಸ್ ಮಾಡಿರುವಂಥದ್ದು. ಟೋಟಲ್ 9 ದಿನ ಟೈಮ್ ತಗೊಂಡಿದ್ದಾರೆ. ನೋಡಿ ಯಾವ ರೀತಿ ಇದೆ ಇದು ಚಾರ್ಮಿನಾರ್. ವೆಲ್ಕಮ್ ಟು ಕೇಕ್ ಶೋ. ಇಲ್ಲಿರೋಂಥ ಕೇಕ್ಸ್ನೆಲ್ಲ ನಾವೇ ಡಾಲ್ಫಿನ್ ಅವರೇ ಕಸ್ಟಮೈಸ್ ಮಾಡಿರೋದು. ಇದೇ ಥರ ಕೇಕ್ಗಳು ಬೇಕು ಅಂದರೆ ನಿಯರ್ ಬೈ ಡಾಲ್ಫಿನ್ ಬೇಕರಿಗೆ ವಿಸಿಟ್ ಮಾಡಿ. ಕಂಪ್ನಿ ಬಂದು ARD ಗ್ರೂಪ್ ಅಂತ, ವಿಜಯನಗರ 3rd ಸ್ಟೇಜ್ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಆಫೀಸ್ ಇರೋದು. ARD ಫುಲ್ ಫಾರ್ಮ್ ಬಂದು ಅಮೌಂಟ್ ರಿಟರ್ನಬಲ್ ಥ್ರೂ ದಿ ಡ್ರೀಮ್ಸ್ ಕಮ್ ಟ್ರೂ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಕನಸಿರುತ್ತೆ. ಆ ಕನಸು ನನ್ಸಾಗಬೇಕು ಅನ್ನೋದು ನಮ್ಮದು ಪ್ರಾಜೆಕ್ಟ್ ಕಾನ್ಸೆಪ್ಟು. ಅಮೌಂಟ್ ರಿಟರ್ನ್ ಆಗುತ್ತೆ ಅವ್ರ ಡ್ರೀಮ್ನ ಸಕ್ಸಸ್ ಮಾಡೋದು ಮುಖಾಂತರ. ಇಫ್ ಇನ್ ಕೇಸ್ ಸಕ್ಸಸ್ ಆಗಲಿಲ್ಲ ಅಂದರೂ ಅವ್ರ ಅಮೌಂಟ್ ಕೂಡ ರೀಫಂಡ್ ಆಗುತ್ತೆ. ನಮ್ಮದೇ ಆದಂಥ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋ ಸೋಫಾ ಆಗಿರ್ಬೋದು, ಫರ್ನಿಚರ್ಸು, ಎಲೆಕ್ಟ್ರಾನಿಕ್ಸು, ಹೋಮ್ ಅಪ್ಲೈನ್ಸಸ್ಸು ಅಥವಾ ಮೊಬೈಲ್ಸು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಇಫ್ ಇನ್ ಕೇಸ್ ಅದು ಬೇಡ ಅಂತಂದ್ರೆ ಅವ್ರು ಕಟ್ಟಿರೋ 1000 ರೂಪಿನ ರಿಟರ್ನ್ ಕೂಡ ತೊಗೋಬೋದು. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ರಿಜಿಸ್ಟ್ರೇಷನ್ ಮಾಡಿಸಿ ಲೈಸೆನ್ಸಿಂದ ಮಾಡ್ತಾ ಇರೋದು. ವಿಜಯನಗರ 3rd ಸ್ಟೇಜಲ್ಲಿ ಆಫೀಸ್ ಇರೋದು. ಇಫ್ ಇನ್ ಕೇಸ್ ಎನಿ ಫರ್ದರ್ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ID ಆಗಿರ್ಬೋದು, ಪ್ರತಿಯೊಂದು ಮೆನ್ಷನ್ ಮಾಡಿದ್ದೀವಿ. ಲೈವ್ ಕೂಡ ಚಾನಲ್ ಶೋ ಆಗ್ತಿರುತ್ತೆ. ಇಫ್ ಇನ್ ಕೇಸ್ ಎನಿ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಟು ARD ಗ್ರೂಪ್, ವಿಜಯನಗರ 3rd ಸ್ಟೇಜ್. ಎಷ್ಟು ಬಿಟ್ಟಾಕಿತ್ತು. ನೆಕ್ಸ್ಟ್ ಅಲ್ಲಿಂದ ಮುಂದೆ ಬರ್ತಿದ್ದಂಗೆ 5Dಲಿ ಫೋಟೋನ ಮಾರ್ತಾಯಿದ್ರು. ಏನೊಂದು 5D ಕ್ವಾಲಿಟಿ ಇತ್ತು, ತುಂಬಾ ಸಖತ್ತಾಗಿತ್ತು. ಬಟ್ ವೀಡಿಯೋದಲ್ಲಿ ಅಷ್ಟು ನಿಮಗೆ ಗೊತ್ತಾಗಲ್ಲ. ಬಟ್ ನ್ಯಾಚುರಲಾಗಿ ನೋಡಿದ್ರಂತೂ ತುಂಬಾ ಅಲ್ಟಿಮೇಟ್ ಆಗಿತ್ತು. ಇಲ್ಲೊಂದು ಫೋಟೋ ತೊಗೊಂಡೆ ಲಯನ್ದು, ಸಖತ್ ಅನಿಸ್ತು ಫೀಲು. ಅದು ಆದರೆ ನಿಮಗೆ ಸಪ್ರೇಟ್ ಒಂದು ವೀಡಿಯೋ ಮಾಡಿದಾಗ ಏನೇನು ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ತೋರಿಸ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿದೆ ಲಯನ್ದು. ಬೇರೆ ಬೇರೆ ಪ್ರಾಣಿಗಳದೆಲ್ಲ ಇದ್ದಾವೆ, ಬಟ್ ಏನೋ ನನಗೆ ಲಯನ್ದು ತುಂಬಾ ಇಷ್ಟ ಆಯಿತು, ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ಕಂಪ್ಲೀಟ್ ಬ್ಲ್ಯಾಕು ವಿತ್ ಲಯನ್ ಫೇಸ್ ಇದೆ. ಸಖತ್ ಒಳ್ಳೆ ಫೀಲ್ ಕೂಡ ಆಯಿತು ಅದನ್ನು ನೋಡಿದಾಗ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಅಲ್ಲಿಂದ ಹಂಗೆ ಮುಂದೆ ಹೋದ್ವಿ. ಅಲ್ಲಿಂದ ಮುಂದೆ ಹೋಗ್ತಾ ಸ್ನ್ಯಾಕ್ಸ್ಗಳು, ಏನು ಒಂದು ಸಂಡಿಗೆಗಳೆಲ್ಲ ಇರ್ತಾವಲ್ಲ, ಈ ಥರ ಐಟಮ್ ಇತ್ತು. ಇದು ನನಗೆ ತುಂಬಾ ಇಷ್ಟ ಆಯಿತು. ಆ ಒಂದು ಸಣ್ಣ ಸಂಡಿಗೆಗಳು, ಅದನ್ನು ನಾನು ಒಂದು ಪಾರ್ಸಲ್ ತೊಗೊಂಡೆ. ಒಂದು 120 ರೂಪಾಯಿ ಆಯಿತು. ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಭಗವದ್ಗೀತೆ ನೋಡಿದ್ವಿ. ಆಲ್ರೆಡಿ ಮನೇಲೊಂದು ಭಗವದ್ಗೀತೆ ಇತ್ತು, ಇದೊಂದು ಪುಟಾಣಿ ಭಗವದ್ಗೀತೆ ಇತ್ತು, ಇದನ್ನೊಂದು ತೊಗೊಂಡೆ. ಈ ಭಗವದ್ಗೀತೆನ ಸೀಕ್ರೆಟ್ ಸ್ಯಾಂಟಾ ಆಫೀಸಲ್ಲಿ ಟಾಸ್ಕ್ ನಡೀತಿದೆ, ಅದರಲ್ಲಿ ನನಗೊಂದು ಗಿಫ್ಟ್ ಕೊಟ್ಟಿದ್ರು, ಅವ್ರಿಗೆ ರಿಟರ್ನ್ ಗಿಫ್ಟಾಗಿ ಕೊಡೋಣ ಅಂತ ತಗೊಂಡೆ. ಅದು ಬಿಟ್ಟು ನೆಕ್ಸ್ಟು ರಾಜಸ್ಥಾನಿ ಪಿಕಲ್ಸ್ ಇತ್ತು. ಈ ರಾಜಸ್ಥಾನಿ ಪಿಕಲ್ಸಲ್ಲಿ ಏನು ನೀವು ಬೆಳ್ಳುಳ್ಳಿ
ಪಿಕಲ್ಲು ನನಗಂತೂ ತುಂಬಾ ಇಷ್ಟ. ಅದನ್ನು ತಗೊಂಡೆ. ಅದು ಗ್ಯಾಸ್ಟ್ರಿಕ್ ಎಲ್ಲ ಒಳ್ಳೆಯದು ಅಂದ್ಬಿಟ್ಟು ನಮ್ಮಮ್ಮ ಹೇಳ್ತಾಯಿದ್ರು. ಹಾಗಾಗಿ ಅದು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಒಂದು ಬೆಳ್ಳುಳ್ಳಿ ಉಪ್ಪಿನಕಾಯಿನ ತೊಗೊಂಡೆ. ಅದರಲ್ಲಿ 2 ರೀತಿ ಮಸಾಲ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬೆಳ್ಳುಳ್ಳಿ ತೊಗೊಂಡೆ. ನೆಕ್ಸ್ಟು ಅಲ್ಲಿಂದ ಔಟ್ಡೋರ್ಗೆ ಬರ್ತೀನಿ. ಔಟ್ಡೋರ್ ಬಂದರೆ ಇಲ್ಲಿ ಚಾಟ್ಸ್ ಎಲ್ಲ ಇದೆ, ಬಂದು ಚಾಟ್ಸ್ನೆಲ್ಲ ತಿನ್ಬೋದು. ಕ್ರೌಡ್ ಕೂಡ ಹಾಗೆ ಇತ್ತು, ಆಗ್ತಾನೆ ಸ್ಟಾರ್ಟ್ ಆಗ್ತಿತ್ತು, ಮೀಡಿಯಮ್ ಆಗಿತ್ತು ಅಂತಲೇ ಹೇಳ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಇನ್ನೇನು ನಮ್ಮ ವೀಡಿಯೋನ ಎಂಡ್ ಮಾಡೋವಂಥ ಸಮಯನೇ ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ಎಲ್ಲ ಥರದಂಥ ಚಾಟ್ಸ್ಗಳು ಮತ್ತು ಅಲ್ಲಿರುವಂಥ ಗೇಮ್ಸ್ಗಳಿರ್ಬೋದು. ಮಕ್ಳುಗಳ್ನೆಲ್ಲ ಕರ್ಕೊಂಬಂದರೆ ನೋಡಿ, ಮಕ್ಳುಗಳಿಗೂ ಆಟ ಆಡ್ಸೋಕ್ಕೆ ಗೇಮ್ಸ್ಗಳು ತುಂಬಾ ಇದ್ದಾವೆ. ಇಲ್ಲಿ ವಾಟರ್ ಗೇಮ್ ಇದೆ, ಮತ್ತು ಏನೊಂದು ಏರ್ ಬೆಲೂನ್ಸ್ಗಳು ಮತ್ತು ಈ ಥರ ಎಲ್ಲ ಇರುವಂಥ ತುಂಬಾ ಗೇಮ್ಸ್ಗಳಿದ್ದಾವೆ. ಆಲ್ಮೋಸ್ಟ್ ಆರಾಮಾಗಿ ಆಟಾಡ್ಬೋದು ಮಕ್ಳುಗಳು. ನೋಡಿ, ಅಲ್ಲೊಂದು ಚಿಕ್ಕ ಹುಡುಗ ಆಟ ಆಡ್ತಾ ಇದ್ದಾನೆ ಯಾವ ರೀತಿ. ಅಲ್ಲೂ ತುಂಬಾ ಮಕ್ಳುಗಳು ಆಟ ಆಡ್ತಿದ್ದಾವೆ, ಎಲ್ಲ ಗೇಮ್ಸ್ಗಳಿದ್ದಾವೆ. ಅಲ್ಲಿ ಹೀಗೆ ಮುಂದೆ ಬರ್ತಾ ಇಲ್ಲಿ ಒಂದು ರಿಮೋಟ್ ಕಾರು ಓಡಿಸ್ತಾಯಿದ್ರು. ಅಂದರೆ ಮಕ್ಳುಗಳನ್ನ ಜಸ್ಟ್ ಅದರಲ್ಲಿ ಕೂರಿಸಿದ್ರೆ ಸಾಕು, ಈ ಕಡೆ ರಿಮೋಟಲ್ಲಿ ಒಬ್ಬರು ಹ್ಯಾಂಡಲ್ ಮಾಡ್ತಾಯಿದ್ರು. ಅದೂ ತುಂಬಾ ಚೆನ್ನಾಗಿತ್ತು. ಕೊನೆಗೆ ಅಲ್ಲಿದ್ದ ಸೆಕ್ಯೂರಿಟಿ ಅಣ್ಣಂಗೆ ಬಾಯ್ ಹೇಳಿ ಹೊರಡುವಂಥ ಸಮಯ. ಫೈನಲಿ ಕೇಕ್ ಶೋ ಎಂಡ್ ಆಗಿದೆ ಅಣ್ಣ. ಸೂಪರ್ ಬರದಾ ಬಾಯ್.